ದಿವಸಗಳ ನಂತರ ಅಡಿ ಬರಲ್ವಾ? ತುಂಬ ದಿವಸಗಳ ನಂತರ ನಮ್ಮ ಪತ್ರಿಕಾ ಸ್ನೇಹಿತರನ್ನು ಭೇಟಿ ಆಗ್ತಾ ಇದ್ದೀನಿ ಅನಿಸುತ್ತೆ. ಖಂಡಿತ ಇವತ್ತು ಹಿಂದಿನ KDPಯಲ್ಲಿ ನಾನು ಬಂದಂಥ ಸಂದರ್ಭದಲ್ಲಿ ಶಿಕ್ಷಣದ ವಿಚಾರವಾಗಿ ಒಂದಷ್ಟು ಮಾತಾಡಿದ್ದೆ. ಅದು ಮೋಸ್ಟ್ಲಿ ಇದು ಬಂದಿದೆ, ನೋಡಿದೆ ನಾನು ಇಂದಿನ ಸಭೆಯ ನಡವಳಿಕೆಗಳಲ್ಲಿ ಬಂದಿದೆ. ಒಂದು ಹೈಸ್ಕೂಲ್ಸಲ್ಲಿ ಶೌಚಾಲಯಗಳು ನೀರಿನ ವ್ಯವಸ್ಥೆ ಇಲ್ಲದೆ ಇರೋದು, ಹೆಣ್ಣು ಮಕ್ಕಳಿಗೆ ಪೂರ್ಣ ಪ್ರಮಾಣದಲ್ಲಿ ಶೌಚಾಲಯಗಳು ಒದಗಿಸ್ಕೊಡ್ಬೇಕು ಅನ್ನೋದು, ಇನ್ಫ್ರಾಸ್ಟ್ರಕ್ಚರ್ ವಿಚಾರವಾಗಿ ಮಾತಾಡಿದ್ದೆ. ಮೂರನೇದು ರಿಸಲ್ಟ್ಸ್ ಬಗ್ಗೆ ಮಾತಾಡಿದ್ದೀನಿ. ರಿಸಲ್ಟ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಪ್ರತ್ಯೇಕವಾಗಿ ಕೊಡ್ರಿ, ಖಾಸಗಿದು, ಅನುದಾನಿತ ಶಾಲೆಗಳದ್ದು ಮತ್ತು ಸರ್ಕಾರಿ ಶಾಲೆಗಳದ್ದು ಅಂತ. ಯಾಕಂದರೆ ಸರ್ಕಾರಿ ಶಾಲೆಗಳದ್ದು ನಮ್ಮ ಶಿಕ್ಷಕರದು ಹೊಣೆಗಾರಿಕೆ ಯಾರ್ಯಾರು ಎಷ್ಟೆಷ್ಟಿದೆ ಅನ್ನೋದನ್ನು ಗುರುತಾಗಬೇಕು ಅಂತೇಳಿ ಕೇಳಿದ್ದೆ. ಆ ನಿಟ್ಟಿನಲ್ಲಿ ಮೋಸ್ಟ್ಲಿ ಒಂದಷ್ಟು ಕಾಂಪ್ಲೇಂಟ್ಸ್ ಕೊಟ್ಟಿದ್ದಾರೆ. ಅದು ಬಿಟ್ಟು PU ಕಾಲೇಜಸ್ಸು, ತುಮಕೂರಿಗೆ ಸಂಬಂಧಪಟ್ಟಂಗೆ PU ಕಾಲೇಜು ಏನು DD ಇದ್ದಾರಲ್ಲ, DD ಅವರಿಗೆ ಲಾಸ್ಟು ಸಭೆಯಲ್ಲಿ ನಮ್ಮ ಸಚಿವರುಗಳು ಅವ್ರು ಹೊಸದಾಗಿ ಬಂದಿದ್ದಾರೆ, ರಿಸಲ್ಟ್ ಬಂದ ಮೇಲೆ ಮಾತಾಡೋಣ ಅಂತೇಳಿ ಹೇಳಿದರು. ಆ ನಿಟ್ಟಿನಲ್ಲಿ ಇವತ್ತು ಮೋಸ್ಟ್ಲಿ ಮಾತಾಡ್ತೇನೆ. ರಿಸಲ್ಟ್ ಬಂದಿದೆಯಲ್ಲ, ಮಾತಾಡ್ತೇನೆ. ಸಾಕಷ್ಟು ಜನ ಒಂದಷ್ಟು DD ಅವ್ರ ಮೇಲೆ ಇರ್ಬೋದು, ಇಲಾಖೆಯಲ್ಲಿ ಒಂದಷ್ಟು ಕಂಪ್ಲೇಂಟ್ಸ್ ಇದ್ದೇ ಇರುತ್ತೆ ಸಹಜವಾಗಿ. ಆ ನಿಟ್ಟಿನಲ್ಲಿ ಇವತ್ತು ರಿಸಲ್ಟ್ಸು ಖಾಸಗಿಯವ್ರನ್ನ PUCಯಲ್ಲಿ ಪರ್ಟಿಕ್ಯುಲರಾಗಿ ಖಾಸಗಿ ಸಂಸ್ಥೆಗಳ ರಿಸಲ್ಟ್ಸ್ನ ಮರ್ಜ್ ಮಾಡಿದ್ರೆ ಓವರಾಲ್ ರಿಸಲ್ಟ್ ಚೆನ್ನಾಗಿ ಕಾಣುತ್ತೆ. ಅದನ್ನು ಪ್ರತ್ಯೇಕ ಮಾಡಿದಾಗ ಮಾತ್ರನೇ ಇವ್ರ ಬಂಡವಾಳ ಕರೆಕ್ಟಾಗಿ ಗೊತ್ತಾಗೋದು. ಆ ನಿಟ್ಟಿನಲ್ಲಿ ಖಂಡಿತ ಇವತ್ತು ಚರ್ಚೆ ಆಗುತ್ತೆ. ಅದರ ಜೊತೆಯಲ್ಲೇ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಆಯ್ಕೆ ಮಾಡಿದ ಮೇಲೆ ಸರಿಸುಮಾರು ಒಂದು 18 ಇಶ್ಯೂಸು ನನ್ನ ಮುಂದೆ ನಮ್ಮ ಶಿಕ್ಷಕರು ಇಟ್ಟಿದ್ದಂಥವಿದ್ದು. ಮೊದಲನೇದು ಅನುದಾನಿತ ಶಾಲೆಗಳಲ್ಲಿ 2015ರಿಂದ ಇದ್ದಂಥ ಖಾಲಿ ಹುದ್ದೆಗಳನ್ನು ತುಂಬುವ ವಿಚಾರವಾಗಿ ಹಿಂದಿನ ಸರ್ಕಾರದಲ್ಲಿ ಸಹ ಯಾವುದೇ ನಿಖರವಾದ ನಿರ್ಣಯ ಕೈಗೊಂಡಿರಲಿಲ್ಲ. ಇದನ್ನು ಮುಖ್ಯಮಂತ್ರಿಗಳು ಸರ್ಕಾರಕ್ಕೆ ಗಮನಕ್ಕೆ ತಂದು 15ರಿಂದ 20ರವರೆಗೂ ರಿಕ್ರೂಟ್ಮೆಂಟ್ಗೆ ಅವಕಾಶವನ್ನು ಮಾಡಿಕೊಟ್ವಿ. ಒಳ ಮೀಸಲಾತಿದು ಅಂತಿಮ ಆದಮೇಲೆ ಅದಾಗುತ್ತೆ. ಅಂದರೆ ಪ್ರೊಸೀಜರ್ಸ್ ಮಾಡ್ಕೊತಿದ್ದಾರೆ. ಏನು ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರೋ ಹುದ್ದೆಗಳನ್ನು ತುಂಬಲಿಕ್ಕೆ ವೇಕೆನ್ಸಿಗಳನ್ನು ಬರೆದು ಎಲ್ಲ ಪರ್ಮಿಷನ್ ತೊಗೊಂಡು ರೆಡಿ ಮಾಡ್ಕೊತಿದ್ದಾರೆ. 11,350 ಜನ ಏನು ಹಿಂದೆ OPSಯಿಂದ ವಂಚಿತರಾಗಿದ್ದರು. ಅಂದರೆ ಏನಾಗುತ್ತೆ, ಮಾರ್ಚ್ 31ಕ್ಕೆ ಒಳಗಡೆ ರಿಕ್ರೂಟ್ ಆಗಿರುತ್ತೆ, ಏಪ್ರಿಲ್ ನಂತರ ರಿಪೋರ್ಟ್ ಮಾಡಿರುವಂಥವ್ರು ಏನಿದ್ರಲ್ಲ ಅವ್ರದ್ದು ಎಲ್ಲರದ್ದು 11,300 ಜನಕ್ಕೆ OPSಗೆ ಒಳಪಡಿಸಿದ್ದಾರೆ. ಓವರಾಲ್ OPSದು ಹೋರಾಟ ನಡೀತಾ ಇದೆ. ನಮ್ಮ ಶಿಕ್ಷಕರದ್ದು ಒಂದೇ ಬರೋಲ್ಲ, ಎಲ್ಲ ಸರ್ಕಾರಿ ನೌಕರದ್ದು ಒಟ್ಟಿಗೆ ಬರುತ್ತೆ, ಅದು ನಡೀತಾ ಇದೆ. ಅದ್ರ ಜೊತೆಯಲ್ಲಿ ಇತ್ತೀಚೆಗೆ ವೆಬ್ಕಾಸ್ಟಿಂಗ್ ವಿಚಾರವಾಗಿ, ರಿಸಲ್ಟ್ಸ್ ವಿಚಾರವಾಗಿ ತಗೊಂಡಂಥ ಒಂದಷ್ಟು ನಿರ್ಣಯಗಳು ಖಂಡಿತದ ಭವಿಷ್ಯದ ದೃಷ್ಟಿಯಿಂದ ಸರ್ಕಾರ ತೊಗೊಂಡ್ರೂ ಒಳ್ಳೆಯ ನಿರ್ಣಯಗಳೇ. ಮೊದಲಿಗೆ ಅಡಾಪ್ಟ್ ಮಾಡ್ಕೊಬೇಕನ್ನೋ ಪ್ರತಿರೋಧ ಇತ್ತು, ಈಗೆಲ್ಲನೂ ಸರಿ ಹೋಗಿದೆ. ರಿಸಲ್ಟ್ಸು ಸಹ ಇಂಪ್ರೂವ್ ಆಗ್ತಾಯಿದೆ. ಅನುದಾನಿತ ಶಾಲೆಗಳಲ್ಲಿ ಮೊನ್ನೆ ಹೊಡೆಸಿದಂಥ ಏನು ಒಂದು ಸರ್ಕ್ಯುಲರ್ ಇದೆಯಲ್ಲ, ಖಂಡಿತ ಎಲ್ಲ ಪತ್ರಿಕೆಗಳಲ್ಲಿ ಬಂದಿತ್ತು. ಒಂದು ಆಘಾತ ಆಗಿದೆ. ಏನಂತ ಹೇಳಿದ್ರೆ 60% ಬಿಲೋ ಇದ್ದರೆ ಇನ್ಕ್ರಿಮೆಂಟ್ ಕಟ್ ಮಾಡ್ತೀವಿ, ಸ್ಯಾಲ್ರಿ ಸ್ಟಾಪ್ ಮಾಡ್ತೀವಿ ಅನ್ನೋ ವಿಚಾರವಾಗಿ ಹೊಡೆಸಿರುವಂಥ ಸುತ್ತೋಲೆಗೆ ನಾನೀಗ ಆಲ್ರೆಡಿ ಪತ್ರ ಬರೆದು ಸರ್ಕಾರದ ಸೆಕ್ರೆಟ್ರಿ ಗಮನಕ್ಕೂ ತಂದಿದ್ದೇನೆ, ಜೊತೆಯಲ್ಲಿ ಸಂಬಂಧಪಟ್ಟ ಮಿನಿಸ್ಟ್ರ್ ಗಮನಕ್ಕೂ ತಂದಿದ್ದೇನೆ. ಯಾಕೆ ಅಂತೇಳಿದ್ರೆ, ಈಗ ಸರ್ಕಾರದ ಮಟ್ಟದಲ್ಲಿ ನಾವುಗಳು 2015ರಿಂದ ಇದುವರೆಗೂ ರಿಕ್ರೂಟ್ಮೆಂಟ್ಗೆ ಅವಕಾಶ ಕೊಟ್ಟಿಲ್ಲ. ಶಿಕ್ಷಕರನ್ನು ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಮಾಡೋಕ್ಕೆ ಅವಕಾಶ ಕೊಟ್ಟು ತದನಂತರ ಅವ್ರ ಮೇಲೆ ನಾವು ನಮ್ಮ ಗೈಡ್ಲೈನ್ಸು ಮತ್ತೊಂದನ್ನು ಹೇರಿದ್ರೆ ಅದು ಸರಿ ಇರುತ್ತೆ. ಯಾಕಂದರೆ ಖಾಲಿ ಹುದ್ದೆಗಳು ಸಾಕಷ್ಟಿದ್ದಾವೆ, ಜೊತೆಯಲ್ಲಿ ಏಕಶಿಕ್ಷಕರಿರುವಂಥ ಶಾಲೆಗಳು ಸಾಕಷ್ಟಿದ್ದಾವೆ. ಹಿಂದೆ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ನಡೆಸೋಕ್ಕಾಗಲ್ಲಂಥ ಸಾಕಷ್ಟು ಅನುದಾನಿತ ಶಾಲೆಗಳು ಪ್ಲಸ್ ಪ್ರೈವೇಟ್ ಶಾಲೆಗಳು ಕಾಂಟ್ರಿಬ್ಯೂಷನ್ ಸಾಕಷ್ಟಿದೆ ಶಿಕ್ಷಣ ಕ್ಷೇತ್ರದಲ್ಲಿ. ಪೂರ್ಣ ಪ್ರಮಾಣದಲ್ಲಿ ಸರ್ಕಾರನೇ ಖಾಸಗಿನೂ ಬೇಡ, ಅನುದಾನಿತನೂ ಬೇಡ, ನಾವೇ ನಡೆಸ್ತೀವಿ ಅನ್ನೋದು ಅಷ್ಟು ಸುಲಭವಾದ ವಿಚಾರ ಅಲ್ಲ. ಅನುದಾನಿತ ಶಾಲೆಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದಾರೆ. 15 ವರ್ಷ, 20 ವರ್ಷ, 30 ವರ್ಷದಿಂದ ಸೇವೆ ಕೊಟ್ಟಿದ್ದಾರೆ. ಈಗ ಜಿಲ್ಲೆಯಲ್ಲಿ ಅನುದಾನಿತ ಪ್ರೌಢಶಾಲೆಗಳಿಗೆ ಎಷ್ಟು ಮುಚ್ಚಿದ್ದಾವೆ ಅಂತ ಗೊತ್ತಾ ಸರ್? ನಾವು ಶಾಸಕರಾದ ಮೇಲೆ ಜಿಲ್ಲೆಯಲ್ಲ, ಓವರಾಲ್ ರಾಜ್ಯದಲ್ಲಿ 1560 ಶಾಲೆಗಳನ್ನು ಮುಚ್ಚಕ್ಕೆ, ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಷ್ಟು ಮುಚ್ಚಿದ್ದಾರೆ ಪೂರ್ಣ ನಿಖರವಾದ ಮಾಹಿತಿಯಲ್ಲಿ ತಿಳ್ಕೊಬೇಕಲ್ವ ಸರ್? ತಗೊಳ್ತೇನೆ. ಯಾಕಂತಂದರೆ ವರ್ಷ ಏನು ಗ್ರಾಮೀಣ ಭಾಗದಲ್ಲಿರುವಂಥ
ಅನುದಾನಿತ ಪ್ರೌಢಶಾಲೆಗಳು ಕ್ಲೋಸ್ ಆಗ್ತಾ ಇದ್ದಾವೆ, ಆದರೆ ಯಾವುದೇ ಅಧಿಕಾರಿಗಳು ಈ ಬಗ್ಗೆ ಕ್ರಮ ವಹಿಸ್ತಾ ಇಲ್ಲ ಅನ್ನೋಂಥದ್ದು. ಅನುದಾನಿತ ಶಾಲೆಗಳು ವರ್ಷ ವರ್ಷ ಕ್ಲೋಸ್ ಆಗ್ತಿದೆ ಅನ್ನೋದು ಅಲ್ಲ. ಏಕಶಿಕ್ಷಕರಿರುವಂಥದ್ದು ಕಾಮನ್ ಪಾಲಿಸಿ ಡಿಸಿಷನ್ ಅದು ರಾಜ್ಯಕ್ಕೆ. ಅದರಲ್ಲಿ ಉಡುಪಿ, ಮಂಗಳೂರು ಮತ್ತು ಶಿವಮೊಗ್ಗ, ಆ ಕಡೆ ಭಾಗದಲ್ಲಿ ಹೈಯೆಸ್ಟು ಶಾಲೆಗಳನ್ನು ಏಕಶಿಕ್ಷಕರಿರುವಂಥದ್ದು ಪ್ಲಸ್ ಸ್ಟ್ರೆಂತ್ ಇಲ್ಲದೆ ಇರೋಂಥದ್ದನ್ನ ಕ್ಲೋಸ್ ಆಗೋದಕ್ಕೆ ಸರ್ಕಾರ ಕ್ರಮ. ಅದು ಈಗ ಕಾಮನ್ನಾಗಿ ನಮ್ಮದು ಒಂದೇ ಜಿಲ್ಲೆಗಲ್ಲ, ರಾಜ್ಯಕ್ಕೆ ಅನ್ವಯಿಸಿದಂಗೆ ತುಮಕೂರು ಜಿಲ್ಲೆಯಲ್ಲಿ ಅನುದಾನಿತ ಶಾಲೆಗಳು ಬಂದ್ ಆಗ್ತಾ ಇದಾವೆ. ಆದ್ರೆ ಹೊಸದಾಗಿ ಮತ್ತೆ ಶಾಲೆಗಳಿಗೆ ಲೈಸೆನ್ಸ್ ಕೊಡ್ತಾ ಇದ್ದೀರಾ ಅಂತ. ಅನುದಾನಿತ ಶಾಲೆಗಳು ಅತಿ ಹೆಚ್ಚು ಬಂದಾಗ್ತಿದ್ದಾವೆ ತುಮಕೂರಲ್ಲಿ ಅನ್ನೋದು ತಪ್ಪು ಗ್ರಹಿಕೆ, ನನ್ನ ಅನಿಸಿಕೆ. ಅತಿ ಹೆಚ್ಚು ಅನ್ನೋದು ತಪ್ಪು ಗ್ರಹಿಕೆ. ಯಾಕೆ ಅಂತ ಹೇಳಿದ್ರೆ ಅದು ನಾವು ಲಾಸ್ಟು ಹಿಂದಿನ ಏನು ಇದ್ದಂಥ ಸೆಷನ್ ಇದ್ದಂಥ ಸಂದರ್ಭದಲ್ಲಿ ಮಾಹಿತಿ ತೊಗೊಂಡಂಗೆ ಚಿಕ್ಕಮಗಳೂರು, ಶಿವಮೊಗ್ಗ, ಮಂಗಳೂರು, ಈ ಭಾಗದಲ್ಲಿ ಉಡುಪಿ, ಈ 4 ಜಿಲ್ಲೆಗಳಿಗೆ ಅನ್ವಯಿಸಿದಂಗೆ ಹೆಚ್ಚು ಕ್ಲೋಸ್ ಆಗ್ತಾ ಇದ್ದಿದ್ದು. ಯಾಕಂದರೆ ಅಲ್ಲಿ ಏಕಶಿಕ್ಷಕರು ಜೊತೆಗೆ ಮಕ್ಕಳು ಸ್ಟ್ರೆಂತೇ ಇಲ್ಲ. ಎಲ್ಲ ಸಿಂಗಲ್ ಡಿಜಿಟ್ ಸ್ಟ್ರೆಂತ್ ಇರುವಂಥ ಶಾಲೆಗಳನ್ನು ಈಗ ತಾವು ತಗೊಳ್ರಿ, ನಾವು ಗ್ರಾಂಟ್ ಕೊಡ್ತೇವೆ, ಜೊತೆಯಲ್ಲೇನೇ ಅವ್ರ ಸೇವೆ ಕೊಡಬೇಕು ಅಂತೇಳಿ ಇರುತ್ತೆ. ಇಂಪ್ರೂವ್ನೇ ಮಾಡಿಲ್ಲ ಅಂತ ಹೇಳಿದ್ರೆ ಹಿಂದೆ 2 ಸಲ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರದಿಂದ, ಮುಚ್ಚಳಿಕೆ ಕೊಟ್ಟಿದ್ದಾರೆ ಮ್ಯಾನೇಜ್ಮೆಂಟ್ಗಳು ಮುಚ್ಚಳಿಕೆ ಕೊಟ್ಟು 1 ವರ್ಷದಲ್ಲಿ ನಾವು ಇಂಪ್ರೂವ್ ಮಾಡ್ಕೊಳ್ತೀವಿ ಅಂತೇಳಿ ಮುಚ್ಚಳಿಕೆ ಕೊಟ್ಟಿದ್ದಾರೆ. ಅದನ್ನು ಪಾಲನೆ ಮಾಡದಿದ್ದಂಥ ಸಂದರ್ಭದಲ್ಲಿ ಮುಚ್ಚಬೇಕು ಅನ್ನುವಂಥ ಒಂದು ಸಂದೇಶ ಇದೆ. ಮುಚ್ಚಳಿಕೆ ಒಂದ್ಸಲಿ ಬಾಂಡಲ್ಲಿ ಅವರೇ ಕೊಟ್ಬಿಟ್ಟು ಇನ್ನೊಂದು ವರ್ಷದಲ್ಲಿ ನಾನು ಸ್ಟ್ರೆಂತ್ ಇಂಪ್ರೂವ್ ಮಾಡಿಲ್ಲ ಅಂದರೆ ನಾವು ಮುಚ್ತೀವಿ ಅಂತೇಳಿ ಅಲ್ಲಿವರೆಗೂ ಸಂಬಳ ಕೊಟ್ಕೊಂಬರ್ತಿದೆ. ಆದರೂ ಸಹ ತುಮಕೂರಲ್ಲಿ ಏನು ಅನುದಾನಿತ ಶಾಲೆಗಳ ಸ್ಯಾಲ್ರಿ ಏನು ಇದುವರೆಗೂ ಆಗಿತ್ತು ಅದನ್ನು ಪೂರ್ತಿ ರಿಲೀಸ್ ಮಾಡಿಸಿದ್ದೇನೆ. ಮೊನ್ನೆ ಮೇ ತಿಂಗಳದು 1 ಮಾತ್ರ ಆ K2 ಇದನ್ನು ಜನ್ರೇಟ್ ಮಾಡಿದ್ರೆ 3 ಶಾಲೆಗಳಿದ್ದಾವೆ. ಆ 3 ಶಾಲೆಗಳದ್ದು ನಾನೇ ಹೋಗಿ FDಗೆ ಹೋಗಿ ಅದನ್ನು ಮಾಡೋದಕ್ಕೆ ಹೇಳಿ ಬಂದಿದ್ದೇನೆ, ಆದೇಶ ಹೊರಡಿಸಿದ್ದೇನೆ. 98 ಲಕ್ಷ ಮೆಡಿಕಲ್ ಬಿಲ್ ಇತ್ತು, ಅದನ್ನು ಕ್ಲಿಯರ್ ಮಾಡಿಸ್ಕೊಟ್ಟಿದ್ದೇನೆ. ಅಂದರೆ ನನ್ನ 5 ಜಿಲ್ಲೆಗಳಲ್ಲಿ 6 ಜಿಲ್ಲೆ, ಶೈಕ್ಷಣಿಕ 6 ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳಿತ್ತೋ ಸಹಜವಾಗಿ ಅದೇ ಕೆಲಸವಾಗಿ ಅಟೆಂಡ್ ಮಾಡೋದಕ್ಕೆ ನಮ್ಮದೇ ಆದಂಥ PA ಕೆಲಸ ಮಾಡ್ತಿದ್ದಾರೆ. ಖಂಡಿತ ಆ ನಿಟ್ಟಿನಲ್ಲಿ ಅನುದಾನಿತ ಶಾಲೆಗಳ ಜೊತೆಲಿ ನಾನು ಇದ್ದೇನೆ ಅನ್ನೋದು ಅವ್ರಿಗೂ ಗೊತ್ತಿದೆ. ಐ ಆಮ್ ದ ಓನ್ಲಿ MLC ಅಂದರೂ ತಪ್ಪಾಗಲ್ಲ. ಅದು ಅನುದಾನ ಶಾಲೆಗಳ ಪರವಾಗಿ ಹಿಂದೆ ಸಚಿವರು ಮೀಟಿಂಗ್ ಕರೆದ ಸಂದರ್ಭದಲ್ಲಿ ಸೆಕ್ರೆಟರಿ ಸಮ್ಮುಖದಲ್ಲಿ ನೇರಕ್ಕೆ ಅವ್ರ ಪರವಾಗಿ ನಾವು ಮಾತಾಡಿದ್ದೇವೆ. ಉಳಿಸುವಂಥ ಕೆಲಸ ಜೊತೆಯಲ್ಲಿ ಅವರೂ ಇಂಪ್ರೂವ್ ಮಾಡ್ಕೊಬೇಕಲ್ಲ ಸ್ಟ್ರೆಂತು. ಈಗ ಬಿಲೋ 25 ಬಿಲೋ 30 ಇದ್ದರೆ ರನ್ ಮಾಡೋದು ಕಷ್ಟ. ಬಿಲೋ 10 ಇದ್ದರೆ ತುಮಕೂರು ಸಿಟಿಯಿಂದ ವ್ಯಾನ್ಗಳು ಹೋಗಿ ಕರ್ಕೊಂಡ್ಬರ್ತವೆ PUಗೆ ಹೈಸ್ಕೂಲ್ಗೆ. ಅಲ್ಲಿ ಮಕ್ಕಳನ್ನ ಸೇರಿಸೋದಿಲ್ಲ, ಅಪ್ಪ ಅಮ್ಮ, ಸ್ಕೂಲ್ ಚೆನ್ನಾಗಿಲ್ಲ. ಕೊಯ್ನಕೆರೆ ಮುಚ್ಚಿದೆ, ಮಣಿಕೂರ್ಕೆ ಮುಚ್ಚಿದೆ, ಕೊರಟಗೆರೆ ತಾಲೂಕಿನಲ್ಲಿ ಕುರಂಕೋಟೆ ಮುಚ್ಚಿದೆ, ಇದ್ದಂಥ ಎಲ್ಲ ಹೈಸ್ಕೂಲು ಆ ಭಾಗದಲ್ಲಿ ಕಬ್ಗೆರೆ ಸ್ಕೂಲ್ ಮುಚ್ಚಿದೆ. ಅದು ಅವ್ರ ರೈಟು, ಹೇಳಲಿಕ್ಕೆ ಬರಲ್ಲ. ನೀವು ಇಲ್ಲೇ ಓದಿಸ್ಬೇಕು ಅಂತ ಹೇಳಲಿಕ್ಕೆ ಬರಲ್ಲ. ಹಂಗಾಗಿ ಸ್ಟ್ರೆಂತ್ ಬರ್ತಿಲ್ಲ ಅನ್ನೋ ಕಾರಣ ಏನಿರುತ್ತೆ ಅಂದರೆ, ಒಂದು ಕಡೆ ಶಿಕ್ಷಕರ ಸಂಖ್ಯೆ ಕಡಿಮೆ ಇದ್ದಂಥ ಸಂದರ್ಭ ಕ್ವಾಲಿಟಿ ಎಜುಕೇಷನ್ ಕೊಡ್ತಿದ್ದಾಗ ಸ್ಟ್ರೆಂತ್ ಬರಲ್ಲ, ಸಹಜವಾಗಿ ಮುಚ್ಚುವಂಥ ಪ್ರಕಾರ. ಶಿಕ್ಷಣ ಇಲಾಖೆ ಖಾಸಗೀಕರಣ ಆಗಲ್ಲ. ಯಾಕಂದರೆ ನಮ್ಮ ಸರ್ಕಾರ ಬಂದಮೇಲೆ ನಿರ್ಣಯ ಮಾಡಿದೆ 6,000 KPS ಶಾಲೆಗಳನ್ನು ಮಾಡಬೇಕು ಪ್ರತಿ ವರ್ಷ, ಕನಿಷ್ಠ 600 ಅಂತೇಳಿ 500, 3,000 KPS ಶಾಲೆಗಳು ಈಗ ಆಲ್ರೆಡಿ ವರ್ಷನೂ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಮುಚ್ಚುವಂಥದ್ದು ಬರೋದಿಲ್ಲ. ಅತಿ ಹೆಚ್ಚಿನ 46,000 ಕೋಟಿ ಹೆಚ್ಚಾಗಿ ನಾವು ಏನು ಆಯವ್ಯಯದಲ್ಲಿ ಶಿಕ್ಷಣಕ್ಕೆ ಹೆಚ್ಚಾಗಿ ಮೀಸಲಿಟ್ಟಿದ್ದೇವೆ. ಅದು ಆದ್ಯತೆ ಆಗಿರುತ್ತೆ. ಶಿಕ್ಷಣ ಮತ್ತು ಜೊತೆಯಲ್ಲಿ ಎರಡೂ ಹೆಲ್ತ್ ಆ್ಯಂಡ್ ಎಜುಕೇಷನ್ ಎರಡೂ ಆದ್ಯತೆ ಆಗಬೇಕಾಗಿ ಬರುತ್ತಲ್ಲ. ಓಕೆ.